ಆಗಲೇ ಹೇಳಿದೆ, ಸಿಎಂ ಮತ್ತು DCM ಅನ್ನ ಸೈಲೆಂಟ್ ಮಾಡುವ ಕೆಲಸವನ್ನ ಹೈಕಮಾಂಡ್ ಮಾಡ್ತು. ಆದರೆ ಬೆಂಬಲಿಗರು ಸೈಲೆಂಟ್ ಆಗ್ತಾರ? ಅದು ಕಷ್ಟ. ತುಮಕೂರಲ್ಲಿ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ. ಯಾವ ಥರ? ಸಿದ್ದರಾಮಯ್ಯ ಬಣ, ಪರಮೇಶ್ವರ್ ಬಣ, DK ಶಿವಕುಮಾರ್ ಬಣ. ತುಮಕೂರು ಜಿಲ್ಲೆಯಲ್ಲಿ ಮನೆಯೊಂದು 3 ಬಾಗಿಲು. ಸಿದ್ದು DKC ಪರಂ ಬಣ ಸೃಷ್ಟಿಯಾಗಿದೆ. ಅವರವರ ಬಣಗಳಿಂದ ಪ್ರತ್ಯೇಕ ಸಿಎಂ ಕೂಗು ಜೋರಾಗಿದೆ. DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ DCM ಬೆಂಬಲಿಗರು ಪೂಜೆಯನ್ನ ಮಾಡಿದ್ರೆ, ಪರಮೇಶ್ವರ್ ಬೆಂಬಲಿಗರಿಂದ ದಲಿತ ಸಿಎಂ ಕೂಗು ಕೇಳಿ ಬಂದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅಂತೇಳಿ, ಅವರನ್ನ ಮುಂದುವರಿಸಬೇಕು ಅಂತೇಳಿ ಅವರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತುಮಕೂರು ಕಾಂಗ್ರೆಸ್ ಮನೆಯಲ್ಲಿ 3 ಬಾಗಿಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇವರೆಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು, ಸಿದ್ದರಾಮಯ್ಯ ಬೆಂಬಲಿಗರು. ಅವರನ್ನೇ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ನಿಂತು ಸರ್ಕಲ್ ಅನ್ನು ನಿರ್ಮಿಸಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲು ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರೋದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇಳಿಸಕ್ಕೆ ಅಂತ ಹುನ್ನಾರ ನಡೀತಿದೆ. ಅದನ್ನು ನಾವೆಲ್ಲ ಅಹಿಂದ ಖಂಡಿಸ್ತೀವಿ. ಯಾಕೆಂದರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದರೆ ಸಿದ್ದರಾಮಯ್ಯರವರ ಆಡಳಿತ. ಯಾಕೆ ಅಂದರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸೋಂಥ ಕೆಲಸ ಮಾಡಿಕೊಡೋದು. ಇದು ಸಿದ್ದರಾಮಯ್ಯವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯವರು ಒಬ್ಬ ರಾಹುಲ್ ಗಾಂಧಿನೇ ಹೇಳಿದ್ದಾರೆ, ಈ ರಾಷ್ಟ್ರದ ಐಕಾನ್ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಲೆ ಹಾಕಲ್ಲ ಅಂತ. ಆಗಲೇ ಹೇಳಿದೆ, ಸಿಎಂ ಮತ್ತು DCM ಅನ್ನ ಸೈಲೆಂಟ್ ಮಾಡುವ ಕೆಲಸವನ್ನ ಹೈಕಮಾಂಡ್ ಮಾಡ್ತು. ಆದರೆ ಬೆಂಬಲಿಗರು ಸೈಲೆಂಟ್ ಆಗ್ತಾರ? ಅದು ಕಷ್ಟ. ತುಮಕೂರಲ್ಲಿ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ. ಯಾವ ಥರ? ಸಿದ್ದರಾಮಯ್ಯ ಬಣ, ಪರಮೇಶ್ವರ್ ಬಣ, DK ಶಿವಕುಮಾರ್ ಬಣ. ತುಮಕೂರು ಜಿಲ್ಲೆಯಲ್ಲಿ ಮನೆಯೊಂದು 3 ಬಾಗಿಲು. ಸಿದ್ದು DKC ಪರಂ ಬಣ ಸೃಷ್ಟಿಯಾಗಿದೆ. ಅವರವರ ಬಣಗಳಿಂದ ಪ್ರತ್ಯೇಕ ಸಿಎಂ ಕೂಗು ಜೋರಾಗಿದೆ. DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ DCM ಬೆಂಬಲಿಗರು ಪೂಜೆಯನ್ನ ಮಾಡಿದ್ರೆ, ಪರಮೇಶ್ವರ್ ಬೆಂಬಲಿಗರಿಂದ ದಲಿತ ಸಿಎಂ ಕೂಗು ಕೇಳಿ ಬಂದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅಂತೇಳಿ, ಅವರನ್ನ ಮುಂದುವರಿಸಬೇಕು ಅಂತೇಳಿ ಅವರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತುಮಕೂರು ಕಾಂಗ್ರೆಸ್ ಮನೆಯಲ್ಲಿ 3 ಬಾಗಿಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇವರೆಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು, ಸಿದ್ದರಾಮಯ್ಯ ಬೆಂಬಲಿಗರು. ಅವರನ್ನೇ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ನಿಂತು ಸರ್ಕಲ್ ಅನ್ನು ನಿರ್ಮಿಸಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲು ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರೋದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇಳಿಸಕ್ಕೆ ಅಂತ ಹುನ್ನಾರ ನಡೀತಿದೆ. ಅದನ್ನು ನಾವೆಲ್ಲ ಅಹಿಂದ ಖಂಡಿಸ್ತೀವಿ. ಯಾಕೆಂದರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದರೆ ಸಿದ್ದರಾಮಯ್ಯರವರ ಆಡಳಿತ. ಯಾಕೆ ಅಂದರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸೋಂಥ ಕೆಲಸ ಮಾಡಿಕೊಡೋದು. ಇದು ಸಿದ್ದರಾಮಯ್ಯವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯವರು ಒಬ್ಬ ರಾಹುಲ್ ಗಾಂಧಿನೇ ಹೇಳಿದ್ದಾರೆ, ಈ ರಾಷ್ಟ್ರದ ಐಕಾನ್ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಲೆ ಹಾಕಲ್ಲ ಅಂತ. ಆಗಲೇ ಹೇಳಿದೆ, ಸಿಎಂ ಮತ್ತು DCM ಅನ್ನ ಸೈಲೆಂಟ್ ಮಾಡುವ ಕೆಲಸವನ್ನ ಹೈಕಮಾಂಡ್ ಮಾಡ್ತು. ಆದರೆ ಬೆಂಬಲಿಗರು ಸೈಲೆಂಟ್ ಆಗ್ತಾರ? ಅದು ಕಷ್ಟ. ತುಮಕೂರಲ್ಲಿ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ. ಯಾವ ಥರ? ಸಿದ್ದರಾಮಯ್ಯ ಬಣ, ಪರಮೇಶ್ವರ್ ಬಣ, DK ಶಿವಕುಮಾರ್ ಬಣ. ತುಮಕೂರು ಜಿಲ್ಲೆಯಲ್ಲಿ ಮನೆಯೊಂದು 3 ಬಾಗಿಲು. ಸಿದ್ದು DKC ಪರಂ ಬಣ ಸೃಷ್ಟಿಯಾಗಿದೆ. ಅವರವರ ಬಣಗಳಿಂದ ಪ್ರತ್ಯೇಕ ಸಿಎಂ ಕೂಗು ಜೋರಾಗಿದೆ. DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ DCM ಬೆಂಬಲಿಗರು ಪೂಜೆಯನ್ನ ಮಾಡಿದ್ರೆ, ಪರಮೇಶ್ವರ್ ಬೆಂಬಲಿಗರಿಂದ ದಲಿತ ಸಿಎಂ ಕೂಗು ಕೇಳಿ ಬಂದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅಂತೇಳಿ, ಅವರನ್ನ ಮುಂದುವರಿಸಬೇಕು ಅಂತೇಳಿ ಅವರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತುಮಕೂರು ಕಾಂಗ್ರೆಸ್ ಮನೆಯಲ್ಲಿ 3 ಬಾಗಿಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಇವರೆಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು,
ಸಿದ್ದರಾಮಯ್ಯ ಬೆಂಬಲಿಗರು. ಅವರನ್ನೇ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ನಿಂತು ಸರ್ಕಲ್ ಅನ್ನು ನಿರ್ಮಿಸಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರೋದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇಳಿಸಕ್ಕೆ ಅಂತ ಹುನ್ನಾರ ನಡೀತಿದೆ. ಅದನ್ನ ನಾವೆಲ್ಲ ಹಿಂದೆ ಖಂಡಿಸ್ತೀವಿ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದರೆ ಸಿದ್ದರಾಮಯ್ಯರವರ ಆಡಳಿತ. ಯಾಕೆ ಅಂದರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸೋಂಥ ಕೆಲಸ ಮಾಡಿಕೊಡೋದು. ಇದು ಸಿದ್ದರಾಮಯ್ಯವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯವರು ಒಬ್ಬ ರಾಹುಲ್ ಗಾಂಧಿನೇ ಹೇಳಿದ್ದಾರೆ, ಈ ರಾಷ್ಟ್ರದ ಐಕಾನ್ ಸಿದ್ದರಾಮಯ್ಯ. ಸನ್ಮಾನ್ಯ ತಲೆ ಹಾಕಲ್ಲ ಅಂತ ಆಗಲೇ ಹೇಳಿದೆ, CM ಮತ್ತು DCM ಅನ್ನ ಸೈಲೆಂಟ್ ಮಾಡುವ ಕೆಲಸವನ್ನು ಹೈಕಮಾಂಡ್ ಮಾಡ್ತು. ಆದರೆ ಬೆಂಬಲಿಗರು ಸೈಲೆಂಟ್ ಆಗ್ತಾರ? ಅದು ಕಷ್ಟ. ತುಮಕೂರಲ್ಲಿ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲಾಗಿದೆ. ಯಾವ ಥರ? ಸಿದ್ದರಾಮಯ್ಯ ಬಣ, ಪರಮೇಶ್ವರ್ ಬಣ, DK ಶಿವಕುಮಾರ್ ಬಣ. ತುಮಕೂರು ಜಿಲ್ಲೆಯಲ್ಲಿ ಮನೆಯೊಂದು ಮೂರು ಬಾಗಿಲು. ಸಿದ್ದು DKC ಪರಂ ಬಣ ಸೃಷ್ಟಿಯಾಗಿದೆ. ಅವರವರ ಬಣಗಳಿಂದ ಪ್ರತ್ಯೇಕ CM ಕೂಗು ಜೋರಾಗಿದೆ. DK ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ DCM ಬೆಂಬಲಿಗರು ಪೂಜೆಯನ್ನ ಮಾಡಿದ್ರೆ, ಪರಮೇಶ್ವರ್ ಬೆಂಬಲಿಗರಿಂದ ದಲಿತ CM ಕೂಗು ಕೇಳಿ ಬಂದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಸಿದ್ದರಾಮಯ್ಯ ಅವರೇ CM ಆಗಿರಬೇಕು ಅಂತೇಳಿ, ಅವರನ್ನ ಮುಂದುವರಿಸಬೇಕು ಅಂತೇಳಿ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತುಮಕೂರು ಕಾಂಗ್ರೆಸ್ ಮನೆಯಲ್ಲಿ ಮೂರು ಬಾಗಿಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವರೆಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು, ಸಿದ್ದರಾಮಯ್ಯ ಬೆಂಬಲಿಗರು. ಅವರನ್ನೇ ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ನಿಂತು ಸರ್ಕಲ್ ಅನ್ನು ನಿರ್ಮಿಸಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರೋದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇಳಿಸಕ್ಕೆ ಅಂತ ಹುನ್ನಾರ ನಡೀತಿದೆ. ಅದನ್ನ ನಾವೆಲ್ಲ ಹಿಂದೆ ಖಂಡಿಸ್ತೀವಿ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದರೆ ಸಿದ್ದರಾಮಯ್ಯರವರ ಆಡಳಿತ. ಯಾಕೆ ಅಂದರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸೋಂಥ ಕೆಲಸ ಮಾಡಿಕೊಡೋದು. ಇದು ಸಿದ್ದರಾಮಯ್ಯವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯವರು ಒಬ್ಬ ರಾಹುಲ್ ಗಾಂಧಿನೇ ಹೇಳಿದ್ದಾರೆ, ಈ ರಾಷ್ಟ್ರದ ಐಕಾನ್ ಸಿದ್ದರಾಮಯ್ಯ. ಸನ್ಮಾನ್ಯ ತಲೆ ಹಾಕಲ್ಲ ಅಂತ